ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಾಕಿಸ್ತಾನದ ಪಿತಾಮಹ ಎಂದು ಕರೆಸಿಕೊಳ್ಳುವ ಮೊಹಮ್ಮದ್ ಅಲಿ ಜಿನ್ನಾ ಭಾರತದ ವಿಭಜನೆಗೆ ಕಾರಣರಾದ ವ್ಯಕ್ತಿ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಿಮಗೆ ಗೊತ್ತಾ, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರ ಬೇಕು ಎಂದು ಹೋರಾಡಿದ ಇದೇ ಜಿನ್ನಾನ ಪೂರ್ವಿಕರು ಹಿಂದೂ ಆಗಿದ್ರು ಅಂತ ಗೊತ್ತಾ? ಜಿನ್ನಾ ಅವರ ಅಜ್ಜ ಕೇವಲ 2 ತಲೆಮಾರುಗಳ ಹಿಂದೆ ಒಬ್ಬ ಸಂಪ್ರದಾಯಸ್ಥ ಹಿಂದೂ ಆಗಿದ್ರು. ಒಬ್ಬ ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಯ ಮೊಮ್ಮಗ ಮುಂದೆ ಹೇಗೆ ಒಂದು ಇಸ್ಲಾಮಿಕ್ ರಾಷ್ಟ್ರದ ಸ್ಥಾಪಕನಾದ. ಗುಜರಾತ್ನ ಒಂದು ಸಣ್ಣ ಗ್ರಾಮದಲ್ಲಿ ಮೀನು ವ್ಯಾಪಾರದ ವಿಷಯಕ್ಕೆ ಶುರುವಾದ ಆ ಒಂದು ಜಗಳ ಇಡೀ ಭಾರತದ ಇತಿಹಾಸವನ್ನೇ ಹೇಗೆ ಬದಲಿಸಿತು. ಜಿನ್ನಾ ಅವರ ಪೂರ್ವಜರು ಹಿಂದೂ ಧರ್ಮವನ್ನು ಬಿಟ್ಟು ಇಸ್ಲಾಂಗೆ ಮತಾಂತರವಾಗಲು ಅಸಲಿ ಕಾರಣವೇನು? ಇವತ್ತಿನ ವಿಡಿಯೋದಲ್ಲಿ ಜಿನ್ನಾ ಅವರ ಕುಟುಂಬದ ಆ ಅಚ್ಚರಿಯ ಹಿನ್ನೆಲೆ ಮತ್ತು ಹೂತು ಹೋದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಕಥೆ ಶುರುವಾಗೋದು 19ನೇ ಶತಮಾನದ ಮಧ್ಯಭಾಗದಲ್ಲಿ ಗುಜರಾತ್ನ ರಾಜಕೋಟ್ ಜಿಲ್ಲೆಯ ಪನೇಲಿ ಅನ್ನೋ ಪುಟ್ಟ ಗ್ರಾಮದಲ್ಲಿ. ಇದನ್ನ ಈಗ ಪನೇಲಿ ಮೋಟಿ ಅಂತ ಕರೆಯಲಾಗುತ್ತೆ. ಇದು ರಾಜಕೋಟ್ ಜಿಲ್ಲೆಯ ಉಪ್ಲೇಟಾ ತಾಲೂಕಿನಲ್ಲಿದೆ. ಅಲ್ಲಿ ಪೂಂಜಾ ಗೋಕುಲ್ದಾಸ್ ಮೇಘಜಿ ಅನ್ನೋ ವ್ಯಕ್ತಿ ವಾಸವಿದ್ರು. ಇವರೇ ಮೊಹಮ್ಮದ್ ಅಲಿ ಜಿನ್ನಾ ಅವರ ಅಜ್ಜ. ಪೂಂಜಾ ಅವರು ಹುಟ್ಟಿನಿಂದ ಸಂಪ್ರದಾಯಸ್ಥ ಹಿಂದೂ ಲೋಹಾನ ಸಮುದಾಯಕ್ಕೆ ಸೇರಿದವರು. ಅಂದು ಲೋಹಾನ ಕುಟುಂಬಗಳು ಕಟ್ಟುನಿಟ್ಟಾದ ಸಸ್ಯಾಹಾರಿಗಳಾಗಿದ್ದರು. ಆದರೆ ಪೂಂಜಾ ಅವರು ತಮ್ಮ ಬದುಕಿಗಾಗಿ ಆರಿಸಿಕೊಂಡಿದ್ದು ಮಾತ್ರ ಮೀನುಗಾರಿಕೆ ಮತ್ತು ಮೀನಿನ ವ್ಯಾಪಾರವನ್ನೇ. ಒಬ್ಬ ಉನ್ನತ ಜಾತಿಯ ಹಿಂದೂ ಮೀನು ವ್ಯಾಪಾರ ಮಾಡುವುದನ್ನು ಅವರ ಸಮುದಾಯದ ಮುಖಂಡರು ತೀವ್ರವಾಗಿ ವಿರೋಧಿಸಿದರು. ಈ ಕೂಡಲೇ ವ್ಯಾಪಾರ ನಿಲ್ಲಿಸಿ, ಇಲ್ಲದಿದ್ದರೆ ಧರ್ಮದಿಂದ ಹೊರಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದರು. ಆದರೆ ಪೂಂಜಾ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗಾಗಿ ಆ ವ್ಯಾಪಾರವನ್ನು ಬಿಡಲಿಲ್ಲ. ಪರಿಣಾಮ ಅವರ ಇಡೀ ಕುಟುಂಬವನ್ನು ಹಿಂದೂ ಧರ್ಮದಿಂದ ಮತ್ತು ಲೋಹಾನ ಸಮುದಾಯದಿಂದ ಬಹಿಷ್ಕರಿಸಲಾಯಿತು. ತಮ್ಮ ತಪ್ಪಿನ ಅರಿವಾದ ಮೇಲೆ ಪೂಂಜಾ ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಸೇರ್ಪಡೆಯಾಗಲು ತುಂಬ ಪ್ರಯತ್ನ ಪಟ್ಟರು. ಆದರೆ ಅಂದಿನ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಮತಾಂತರಕ್ಕೆ ಅವಕಾಶವಿಲ್ಲದ ಸಮಾಜ ಅವರನ್ನು ಮತ್ತೆ ಸ್ವೀಕರಿಸಲಿಲ್ಲ. ಇದರಿಂದ ಬೇಸತ್ತ ಪೂಂಜಾ ಅವರು ತಮ್ಮ 4 ಮಕ್ಕಳೊಂದಿಗೆ ಇಸ್ಲಾಂ ಧರ್ಮದ ಖೋಜಾ ಪಂಥಕ್ಕೆ ಮತಾಂತರಗೊಳ್ತಾರೆ. ಈ ಖೋಜಾ ಪಂಥ ಶಿಯಾ ಇಸ್ಲಾಂನ ಒಂದು ಭಾಗವಾಗಿದ್ದು, ಆಗ ಖಾನ್ ಈ ಪಂಥದ ಆಧ್ಯಾತ್ಮಿಕ ನಾಯಕರಾಗಿದ್ದರು. ಆಗಿನ ಕಾಲದಲ್ಲಿ ಅನೇಕ ಗುಜರಾತಿ ಹಿಂದೂ ವ್ಯಾಪಾರಿಗಳು ಈ ಪಂಥಕ್ಕೆ ಮತಾಂತರಗೊಂಡಿದ್ರು. ಅಂದು ಪನೇಲಿ ಗ್ರಾಮದಲ್ಲಿ ನಡೆದ ಆ ಜಾತಿ ಸಂಘರ್ಷ ಮುಂದೆ ಭಾರತವನ್ನು 2 ತುಂಡು ಮಾಡುವಂತಹ ಒಬ್ಬ ನಾಯಕನನ್ನು ಸೃಷ್ಟಿಸುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಪನೇಲಿ ಗ್ರಾಮದಲ್ಲಿ ತಮ್ಮ ತಂದೆ ಪೂಂಜಾ ಗೋಕುಲ್ದಾಸ್ ಅನುಭವಿಸಿದ ಅವಮಾನ ಮತ್ತು ಸಾಮಾಜಿಕ ಬಹಿಷ್ಕಾರ ಜಿನಾಬಾಯಿ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿತು. ಈ ಜಿನಾಬಾಯಿ ಮೊಹಮ್ಮದ್ ಅಲಿ ಜಿನ್ನಾನ ತಂದೆ. 1850ರಲ್ಲಿ ಜನಿಸಿದ ಜಿನಾಬಾಯಿ ಪೂಂಜಾ ತಮ್ಮ ಕುಟುಂಬದ ಮೇಲಿದ್ದ ಆ ಬಹಿಷ್ಕಾರದ ಕಳಂಕದಿಂದ ದೂರವಾಗಲು ಮತ್ತು ಹೊಸ ಬದುಕು ಕಟ್ಟಿಕೊಳ್ಳಲು ನಿರ್ಧರಿಸುತ್ತಾರೆ. ಸುಮಾರು 1875ರ ಸುಮಾರಿಗೆ, ಅಂದರೆ ಬ್ರಿಟಿಷ್ ಆಡಳಿತದಲ್ಲಿ ಕರಾಚಿ ಒಂದು ಪ್ರಮುಖ ವ್ಯಾಪಾರಿ ಬಂದರಾಗಿ ಬೆಳೆಯುತ್ತಿದ್ದ ಕಾಲವದು. ಜಿನಾಬಾಯಿ ಅವರು ಪನೇಲಿ ಗ್ರಾಮವನ್ನು ಬಿಟ್ಟು ಕರಾಚಿಗೆ ವಲಸೆ ಬಂದರು. ಇಲ್ಲಿ ಅವರು ಆರಂಭದಲ್ಲಿ ಅತ್ಯಂತ ಸಾಮಾನ್ಯ ವ್ಯಾಪಾರಿಯಾಗಿ ಬದುಕು ಶುರು ಮಾಡ್ತಾರೆ. ಆದರೆ ಅವರಲ್ಲಿದ್ದ ಗುಜರಾತಿ ವ್ಯಾಪಾರೋದ್ಯಮದ ರಕ್ತ ಅವರನ್ನು ಸುಮ್ಮನೆ ಕೂರಿಸಲಿಲ್ಲ. ಅವರು ಗ್ರಾಹಮ್ಸ್ ಟ್ರೇಡಿಂಗ್ ಕಂಪನಿ ಎಂಬ ಬ್ರಿಟಿಷ್ ಕಂಪನಿಯೊಂದಿಗೆ ವ್ಯವಹಾರವನ್ನು ಕುದುರಿಸಿದರು. ಜಿನಾಬಾಯಿ ಅವರು ಕರಾಚಿಯಲ್ಲಿ ವ್ಯವಹಾರದಲ್ಲಿ ಯಶಸ್ಸನ್ನು ಕಂಡರೂ ಕೂಡ ಅವರ ಮನಸ್ಸಿನಲ್ಲಿ ಒಂದು ಅತೃಪ್ತಿ ಇತ್ತು. ಪನೇಲಿ ಗ್ರಾಮದಲ್ಲಿ ತಮ್ಮ ತಂದೆ ಪೂಂಜಾ ಗೋಕುಲ್ದಾಸ್ ಅನುಭವಿಸಿದ ಅವಮಾನದ ನೆರಳು ಅವರನ್ನು ಬಿಡುತ್ತಿರಲಿಲ್ಲ. ಆಗಿನ ಕಾಲದಲ್ಲಿ ಹಿಂದೂ ಲೋಹಾನ ಸಮುದಾಯದವರು ವಿಧಿಸಿದ್ದ ಆ ಕಠಿಣ ಬಹಿಷ್ಕಾರ ಎಷ್ಟು ಪ್ರಬಲವಾಗಿತ್ತೆಂದರೆ, ಜಿನಾಬಾಯಿ ಅವರು ಎಷ್ಟೇ ಶ್ರೀಮಂತರಾದರೂ ಮರಳಿ ತಮ್ಮ ಹಳೆಯ ಸಮಾಜಕ್ಕೆ ಸೇರಲು ಸಾಧ್ಯವಿರಲಿಲ್ಲ. ಈ ಅತಂತ್ರ ಸ್ಥಿತಿಯೇ ಅವರನ್ನು ಮತಾಂತರದ ಹಾದಿಗೆ ಸಂಪೂರ್ಣವಾಗಿ ದೂಡಿತ್ತು. ಸುಮಾರು 1870ರಿಂದ 1875ರ ನಡುವೆ ಜಿನಾಬಾಯಿ ಅವರು ಅಧಿಕೃತವಾಗಿ ಇಸ್ಲಾಂ ಧರ್ಮದ ಖೋಜಾ ಪಂಥಕ್ಕೆ ಮತಾಂತರಗೊಂಡರು. ಈ ಮೂಲಕ ಜಿನ್ನಾ ಅವರ ತಂದೆ ಜಿನಾಬಾಯಿ ಅವರೇ
ಆ ಕುಟುಂಬದಲ್ಲಿ ಇಸ್ಲಾಂ ಧರ್ಮವನ್ನ ಅಧಿಕೃತವಾಗಿ ಪಾಲಿಸಲು ಶುರು ಮಾಡಿದ ಮೊದಲ ತಲೆಮಾರು ಎನಿಸಿಕೊಳ್ತು. ಆಗಿನ ಕಾಲದ ಖೋಜಾ ಮುಸ್ಲಿಂ ಸಮುದಾಯವು ಪ್ರಮುಖವಾಗಿ ಹಿಂದೂ ವ್ಯಾಪಾರಿಗಳನ್ನೇ ಒಳಗೊಂಡಿತ್ತು. ಜಿನಾಭಾಯಿ ಅವರು ಈ ಪಂಥವನ್ನು ಆರಿಸಿಕೊಳ್ಳಲು ಪ್ರಮುಖ ಕಾರಣವೇನೆಂದರೆ ಇಲ್ಲಿ ಅವರಿಗೆ ವ್ಯಾಪಾರ ಮಾಡಲು ಸಾಮಾಜಿಕ ಬೆಂಬಲ ಸಿಗ್ತಿತ್ತು. ಕರಾಚಿಯ ಖರಾಧರ್ ಎಂಬ ಪ್ರದೇಶದಲ್ಲಿ ನೆಲೆಸಿದ್ದಾಗ ಅಲ್ಲಿಯೇ ಡಿಸೆಂಬರ್ 25, 1876ರಂದು ಅವರ ಹಿರಿಯ ಮಗ ಮೊಹಮ್ಮದ್ ಅಲಿ ಜಿನಾಭಾಯಿ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಜನಿಸ್ತಾರೆ. ಒಂದು ಕುತೂಹಲಕಾರಿ ವಿಷಯ ಗಮನಿಸಬೇಕು ಸ್ನೇಹಿತರೆ. ಮತಾಂತರಗೊಂಡ ನಂತರವೂ ಜಿನಾಭಾಯಿ ಅವರು ತಮ್ಮ ಮೂಲ ಬೇರುಗಳನ್ನು ಸಂಪೂರ್ಣವಾಗಿ ಕತ್ತರಿಸಿಕೊಳ್ಳಲಿಲ್ಲ. ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದ ಮೇಲೂ ತಮ್ಮ ಹೆಸರಿನ ಕೊನೆಯಲ್ಲಿ ತಂದೆಯ ಹೆಸರಾದ ಪೂಂಜಾ ಎಂಬುದನ್ನು ಹಾಗೆಯೇ ಉಳಿಸಿಕೊಳ್ತಾರೆ. 1876ರಲ್ಲಿ ತಮ್ಮ ಮಗ ಜನಿಸಿದಾಗ ಆ ಮಗುವಿಗೆ ಇಸ್ಲಾಮಿಕ್ ಹೆಸರಾದ ಮೊಹಮ್ಮದ್ ಅಲಿ ಅಂತ ಇಟ್ರು. ಅದರ ಜೊತೆಗೆ ಕುಟುಂಬದ ಗುರುತಾದ ಜಿನಾಭಾಯಿ ಎಂಬುದನ್ನು ಸೇರಿಸಿ ಮೊಹಮ್ಮದ್ ಅಲಿ ಜಿನಾಭಾಯಿ ಅಂತಲೇ ನಾಮಕರಣವನ್ನು ಮಾಡ್ತಾರೆ. ಹೀಗೆ ಮೊಹಮ್ಮದ್ ಅಲಿ ಜಿನಾಭಾಯಿ ಎಂಬ ಹೆಸರಿನೊಂದಿಗೆ ಜಿನ್ನಾ ಅವರ ಬಾಲ್ಯ ಕರಾಚಿಯಲ್ಲಿ ಆರಂಭವಾಯಿತು. ತಂದೆ ಜಿನಾಭಾಯಿ ಅವರು ತಮ್ಮ ಮಗನಿಗೆ ಅಂದಿನ ಕಾಲದ ಅತ್ಯುತ್ತಮ ಇಂಗ್ಲಿಷ್ ಶಿಕ್ಷಣ ಕೊಡಿಸಲು ನಿರ್ಧರಿಸುತ್ತಾರೆ. ಜಿನ್ನಾ ಮೊದಲು ಕರಾಚಿಯ ಸಿಂಧ್ ಮದ್ರಸತುಲ್ ಇಸ್ಲಾಂ ಮತ್ತು ನಂತರ ಮಿಷನ್ ಹೈಸ್ಕೂಲ್ನಲ್ಲಿ ಓದಿದ್ರು. ಜಿನ್ನಾ ಅವರು ಮೊದಲು ಕರಾಚಿಯ ಸಿಂಧ್ ಮದ್ರಸತುಲ್ ಇಸ್ಲಾಂ ಮತ್ತು ನಂತರ ಮಿಷನ್ ಹೈಸ್ಕೂಲ್ನಲ್ಲಿ ಓದಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಶಾಲಾ ದಾಖಲೆಗಳಲ್ಲಿ ಅವರ ಹೆಸರು ಇನ್ನೂ ಕೂಡ ಮೊಹಮ್ಮದ್ ಅಲಿ ಜಿನಾಭಾಯಿ ಎಂದೇ ಇತ್ತು. ಆದರೆ ಕಥೆಯಲ್ಲಿ ದೊಡ್ಡ ತಿರುವು ಬಂದಿದ್ದು 1892ರಲ್ಲಿ. ಕೇವಲ 16 ವರ್ಷದ ಜಿನ್ನಾ ಲಾ ಓದಲು ಇಂಗ್ಲೆಂಡ್ಗೆ ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಲಂಡನ್ನ ಪ್ರಖ್ಯಾತ ಲಿಂಕನ್ಸ್ ಇನ್ ಸಂಸ್ಥೆಗೆ ಸೇರಿದಾಗ ಅಲ್ಲಿನ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಬ್ರಿಟಿಷ್ ಶೈಲಿಯ ಪ್ರಭಾವ ಅವರ ಮೇಲೆ ಆಳವಾಗಿ ಬಿತ್ತು. ಇಂಗ್ಲೆಂಡ್ನಲ್ಲಿದ್ದಾಗ ಜಿನ್ನಾಗೆ ತನ್ನ ಉದ್ದನೆಯ ಹೆಸರಾದ ಮೊಹಮ್ಮದ್ ಅಲಿ ಜಿನಾಭಾಯಿ ಅಂತ ಬರೆಯಲು ಮತ್ತು ಉಚ್ಚರಿಸಲು ಸ್ವಲ್ಪ ಕಷ್ಟವೆನಿಸತೊಡಗಿತು. ಆಗ ಆತ ತನ್ನ ಹೆಸರಿನಿಂದ ತಂದೆಯ ಗುರುತಾದ ಜಿನಾಭಾಯಿ ಎಂಬ ಭಾಗವನ್ನು ಕೈಬಿಟ್ಟು ಕೇವಲ ಮೊಹಮ್ಮದ್ ಅಲಿ ಜಿನ್ನಾ ಅಂದರೆ MA ಜಿನ್ನಾ ಅಂತ ಬದಲಿಸಿಕೊಂಡರು. ಜಿನಾಭಾಯಿ ಎಂಬ ಕುಟುಂಬದ ಹೆಸರು ಕಾಲಕ್ರಮೇಣ ಜಿನ್ನಾ ಆಯಿತು. ಲಂಡನ್ನಿಂದ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿ ಭಾರತಕ್ಕೆ ಮರಳಿದ ಜಿನ್ನಾ ಸಂಪೂರ್ಣವಾಗಿ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದ. ವಿಪರ್ಯಾಸ ಅಂದರೆ ತಮ್ಮ ಅಜ್ಜ ಅನುಭವಿಸಿದ ಧಾರ್ಮಿಕ ಮತ್ತು ಸಾಮಾಜಿಕ ಬಹಿಷ್ಕಾರದ ನೆರಳು ಜಿನ್ನಾ ಅವರ ಮೇಲೆ ಎಲ್ಲಿಯೂ ಕಾಣಿಸಲಿಲ್ಲ. ಆತ ಕೇವಲ ಒಬ್ಬ ವಕೀಲನಾಗಿ ಮುಂಬೈನಲ್ಲಿ ಬದುಕು ಆರಂಭಿಸಿದರೂ ಆತನ ರಕ್ತದಲ್ಲಿದ್ದ ಅದೇ ಗುಜರಾತಿ ಲೋಹಾನ ಹಠ, ಅದೇ ಹಠದಿಂದ ಒಂದು ದೇಶವನ್ನೇ ಇಬ್ಬಾಗ ಮಾಡಿಬಿಟ್ಟ. ಹೀಗೆ ಜಿನ್ನಾಬಾಯಿಯ ಈ ಮತಾಂತರ ಕೇವಲ ಧಾರ್ಮಿಕ ಬದಲಾವಣೆಯಾಗಿರಲಿಲ್ಲ, ಅದು ಶತಶತಮಾನಗಳ ಹಿಂದೂ ಸಂಪ್ರದಾಯದ ಅಂತ್ಯ ಮತ್ತು ಒಂದು ಹೊಸ ಇಸ್ಲಾಮಿಕ್ ಇತಿಹಾಸದ ಆರಂಭವಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಎಂಬ ಗುಜರಾತಿ ಲೋಹಾನ ಸಮುದಾಯದ ಹಿನ್ನೆಲೆ ಹೊಂದಿದ್ದವನು ಇಡೀ ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ ಬೆಳೆದು ಭಾರತದ ಭೂಪಟವನ್ನೇ ಬದಲಿಸಿದ್ದು ಈಗ ಇತಿಹಾಸ. ಇದಿಷ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವರ ಅಜ್ಜ ಪೂಂಜಾ ಗೋಕುಲ್ದಾಸ್ ಮೇಘಜಿ ಕುಟುಂಬ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.